ತುಂಬಿಸೋ ಒಂದು ವಿಶಿಷ್ಟ ಪ್ರಯತ್ನ ಮಾಡ್ತಾ ಇದ್ರಿ. ಎಷ್ಟು ಹಳ್ಳ ಏನೇನು ಯೋಜನೆ ಇದೆ ಸರ್? ನೋಡಿ, ಹಿಂದೆ ನಾವು 2004ರಲ್ಲಿ ಪ್ರಪ್ರಥಮ ಬಾರಿಗೆ BID ಸಂಸ್ಥೆ ಫಗ್ವಾಲ್ಕಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಿಂದ ನಾವು ಕೆರೆ ತುಂಬು ಯೋಜನೆಯನ್ನು ರೂಪಿಸಿದ್ವಿ. ಇವತ್ತು ಸುಮಾರು 4-5 ಸಾವಿರ ಕೆರೆಗಳನ್ನ ಇವತ್ತೊಂದು ದಿವಸ ರಾಜ್ಯದಲ್ಲಿ ತುಂಬುವಂಥ ಯೋಜನೆಗಳು ಇವತ್ತು ನಡೀತಾ ಇದೆ. ನಾನು ಒಂದು ಭಾಳ ದಿನಗಳ ಒಂದು ಆಶಯ, ಇವತ್ತು ಕೆರೆ ತುಂಬುವುದಾಯಿತು, ಅದ್ರ ಜೊತೆಗೆ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ದಿವಸ ರೈತರ ಬಾವಿಗಳಿಗೆ ಬೋರ್ವೆಲ್ಗಳಿಗೆ ಇವತ್ತು ದಿವಸ ನೀರಿದ್ದಾವೆ. ಅವರು ಕೃಷಿ ಮಾಡಿಕೊಂಡು ಕುಡಿ ನೀರಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗಿದೆ. ಅದ್ರ ಜೊತೆಗೆ ನಾನು ಈ ಕೆನಾಲ್ ನೆಟ್ವರ್ಕ್ ಏನಿದೆ ನಮ್ಮದೆಲ್ಲ, ಟೋಟಲ್ ಕೆನಾಲ್ ನೆಟ್ವರ್ಕ್ ಎಲ್ಲ ಯೋಜನೆಗಳನ್ನು ಜಿಲ್ಲೆಯಲ್ಲಿ, ಆ ಕೆನಾಲ್ ನೆಟ್ವರ್ಕ್ಗೆ ಸುಮಾರು 176 ಕಡೆ ಹಳ್ಳಗಳು ಬರ್ತವೆ. ಎಸ್ಕೇಪ್ ಕೊಟ್ಟರೆ ಹಳ್ಳಗಳು ಬರ್ತವೆ. ಆ ಎಸ್ಕೇಪ್ ಕೊಟ್ಟು ಮಳೆಗಾಲದಲ್ಲಿ ಏನೋ ಸುಮಾರು 700 TMC ಹರಿದು ಹೋಗ್ತದೆ ಆಲ್ಮಟ್ಟಿ ಇದರಿಂದ. ಆ ಸಂದರ್ಭದಲ್ಲಿ ನಾವು ಮಳೆಗಾಲದಲ್ಲಿ ಈ ಎಸ್ಕೇಪ್ ಮೂಲಕ ಎಲ್ಲ 176 ಏನು ಹಳ್ಳಗಳಿದ್ದಾವೆ, ಆ ಹಳ್ಳಗಳಿಗೆ ನೀರನ್ನು ಹರಿಸಿ ಪ್ರತಿ 1000 ಮೀಟರ್ಗೆ ಒಂದು ಚೆಕ್ ಡ್ಯಾಮ್, ಅಂದರೆ ಆ ನೀರು ಬರೀ ಸುಮ್ಮನೆ ಹಳ್ಳಕ್ಕೆ ಪ್ರಾರಂಭದಿಂದ ಕಡೆಯವರೆಗೆ ನೀರು ಬರೀ ಹರಿದು ಹೋಗುವಂಥದ್ದಲ್ಲ. 1000 ಮೀಟರ್ಗೆ ಒಂದೊಂದು ಚೆಕ್ ಡ್ಯಾಮ್ ಅಂದರೆ ಅಲ್ಲಿ ಆ ಒಂದು 1000 ಮೀಟರ್ದಲ್ಲಿ ಅಲ್ಲಿ ನೀರು ಹಿಂಗ್ತದೆ. ಆ ನೀರು ಹಿಂಗ್ತದೆ, ಆ ತುಂಬಿದ ಮೇಲೆ ಮುಂದೆ ಹೋಗ್ತದೆ. ಹಿಂಗೆಲ್ಲ ಸರಣಿ ಬಂದರುಗಳೇನಿದ್ದಾವೆ, ಇದರ ಮೂಲಕ ಮಾಡೋದ್ರಿಂದ ಸುಮಾರು 400 ಹಳ್ಳಿಗಳಿಗೆ ಇವತ್ತು ಸಹ ಅನುಕೂಲ ಆಗ್ತದೆ. ಪ್ರಾಯೋಗಿಕವಾಗಿ ಇವತ್ತು 6 ಪ್ಯಾಕೇಜಸನ್ನು, ಪ್ರತಿ ಪ್ಯಾಕೇಜು ಸುಮಾರು 10 ಕೋಟಿ ರೂಪಾಯಿ ಅಷ್ಟು, 6 ಪ್ಯಾಕೇಜು ಸುಮಾರು ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಪ್ರಾಯೋಗಿಕವಾಗಿ ಚಾಲೂ ಮಾಡಿದ್ದೀವಿ. ಅದನ್ನು ಇವತ್ತು ನಾವು ಭೂಮಿ ಪೂಜೆ, ನಮ್ಮ ಮತಕ್ಷೇತ್ರ ಸುಮಾರು 10 ಪ್ಯಾಕೇಜ್ ಬರ್ತದೆ, ಸುಮಾರು 90 ಕೋಟಿ ರೂಪಾಯಿ ಅಷ್ಟು ಆಗುತ್ತೆ, 90 ಕೋಟಿ ರೂಪಾಯಿ ಅಷ್ಟು ಇದಾಗ್ತದೆ. ಮತ್ತು ಉಳಿದೆಲ್ಲ ಮತಕ್ಷೇತ್ರಗಳು ಸುಮಾರು 170 ಕೋಟಿಗಳಾಗ್ತದೆ. ಒಟ್ಟಾರೆ ಇದು ಸುಮಾರು 200-300 ಬಾಂಧವಗಳನ್ನು ಸಹ ಮಾಡುವ ಮೂಲಕ, ಹಳ್ಳಗಳಿಗೆ ನೀರು ಕೊಡುವ ಮೂಲಕ ಈ ಕೆರೆ ತುಂಬುವುದ್ರ ಜೊತೆಗೆ ಈ ಹಳ್ಳದ ಈ ಒಂದು ಏನು ಯೋಜನೆಯನ್ನು ಇದು ಮಾಡ್ಕೊಂಡಿದ್ದೀವಿ, ಎರಡೂ ಕೂಡಿದಾಗ ಇವತ್ತು ಸಹ ಆ ಒಂದು ಪವರ್ಫುಲ್ ಪ್ಯಾಕೇಜ್ ಆಗ್ತದೆ, ಕಾಂಬಿನೇಷನ್ ಆಗುತ್ತೆ. ಹಳ್ಳ ಮತ್ತು ಕೆರೆ ಮೂಡಿದ್ರೆ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ದಿವಸ ಒಂದು ಇಡೀ ದೇಶದಲ್ಲಿ ಒಂದು ಮಾದರಿಯಾದಂಥದ್ದಾಗ್ತದೆ. ಇವತ್ತು ಪ್ರಾಯೋಗಿಕವಾಗಿ 6 ಯೋಜನೆಗಳನ್ನು ತಗೊಂಡುಕೊಂಡಿದ್ದೀವಿ. ನಮ್ಮ ಮತಕ್ಷೇತ್ರದಿಂದ 4 ಆಗಬೇಕು. ಇನ್ನುಳಿದ ಮತಕ್ಷೇತ್ರದಲ್ಲೂ ಕೂಡ ಸುಮಾರು ಉಳಿದ ಪ್ಯಾಕೇಜಸ್ ಎಲ್ಲ ಮಾಡೋ ಮೂಲಕ ಇದನ್ನು ನಾವು ಇಡೀ ಜಿಲ್ಲೆಗೆ ಈ ಇದನ್ನು ಮಾಡೋದ್ರಿಂದ ಇವತ್ತು ವಿಜಯಪುರ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಅಂತರ್ಜಲದ ಮಾದರಿಯಲ್ಲಿ ಇವತ್ತೊಂದು ದಿವಸ ನಾವು ಒಂದು ಅಗ್ರಗಣ್ಯ ಸ್ಥಾನದಲ್ಲಿರ್ತೀವಿ. ಇಡೀ ದೇಶ ನಮ್ಮನ್ನು ನೋಡುವ ಇವತ್ತೊಂದು ದಿವಸ ಕಲಿಯುವಂಥ ಒಂದು ಅವಕಾಶ ಬರ್ತದೆ. ಪ್ರಧಾನಮಂತ್ರಿಗಳು ನಿನ್ನೆ ಭಾಷಣ ಮೊನ್ನೆದಾಗಿ ನಾನು ಹೇಳೋದಲ್ಲ, ಮಾಧ್ಯಮದವ್ರು ನೀವೇ ಹೇಳ್ಬಿಡಿ, ಒಬ್ಬ ಪ್ರಧಾನಮಂತ್ರಿಯಾಗಿ ಅವ್ರ ಭಾಷಣ ದೇಶನ ಉದ್ದೇಶಿಸಿ ಮಾತನಾಡುವಂಥದ್ದು ಯಾವ ಒಂದು ಘನತೆ ಗೌರವ ಇರಬೇಕು, ಯಾವ ಡೆಕೋರಮ್ ಇರಬೇಕು. ಪದೇ ಕಾಂಗ್ರೆಸ್ಸು, TMC, DMK ಇದನ್ನು ಮಾಡ್ಕೊಂಡು ಹೋಗಿ ಇವತ್ತು ಮಾಡಿದ್ರು. ತರಾತುರಿಯಲ್ಲಿ ಮಾಡುವಂಥದ್ದು ಏನೋ ಅವಕಾಶ ಇತ್ತು. ಎಲ್ಲರೂ ಕೂಡ ಬಂದು ಚರ್ಚೆ ಮಾಡಬೇಕಾಗಿತ್ತು, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಚರ್ಚೆ ಮಾಡಿ ಡಿಲಿಮಿಟೇಷನು, ಆತಂಕಗಳು. ಹಾಗಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ನಾವು ದಕ್ಷಿಣ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ವಿ. ಆಮೇಲೆ ಏನಾಗ್ತಿತ್ತು, ಉತ್ತರ ಭಾರತದ ಜನ ನಮ್ಮನ್ನ ಎಲ್ಲದಕ್ಕೂ ಕೂಡ ನಮ್ಮನ್ನ ಪ್ರತಿಯೊಂದಕ್ಕೂ ಅವ್ರ ಮೆಜಾರಿಟಿಯನ್ನು ಹೊಂದಿ ಇವತ್ತು ನಾವೇನು ಫ್ಯಾಮಿಲಿ ಪ್ಲಾನಿಂಗ್ನಲ್ಲಿ ನಾವು ಇದನ್ನು ಅನುಸರಿಸಿದ್ದೀವಿ. ಇದನ್ನು ದಿವಸ ಬರೀ ಪಾಪ್ಯುಲೇಷನ್ GDPದಾಗ ಕೊಡುಗೆ ನಾವೇನು ಕೊಡ್ತಾ ಇದ್ದೀವಿ ಇಡೀ ದೇಶಕ್ಕೆ, ಇದೆಲ್ಲವನ್ನ ಬದಿಗೊತ್ತಿ ನೀವು ಅಲ್ಲಿ ಇದು ಮಾಡ್ಕೊಂಡು ನಾಳೆ ನೀವು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ತಿದ್ರಿ, ನಮ್ಮ ದಕ್ಷಿಣ ರಾಜ್ಯಗಳನ್ನ ನಿರ್ಲಕ್ಷ್ಯನೂ ಕೂಡ ಮಾಡ್ತಿದ್ರಿ. ಇದನ್ನು ಒಪ್ಕೋಬೋದಾ? ಅದಕ್ಕೆ ಪ್ರಧಾನಮಂತ್ರಿಗಳು ಎಡವಿದಾರೆ. ಮೊದಲನೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಸಹಮತವನ್ನು ಕಾನ್ಸೆನ್ಸಸ್ ಬಿಲ್ಡ್ ಮಾಡಬೇಕಾಗಿತ್ತು, ಪರಸ್ಪರ ಕೇಳಿಕೊಂಡು ತಿಳ್ಕೊಂಡು ಇದು ಮಾಡಿ ಎಲ್ಲರ ಒಂದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಒಂದು ಮಾಡಬೇಕಾಗಿತ್ತು. ತರಾತುರಿ 3 ದಿವಸ, ಅದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಡೀತಾ ಇದೆ, ತಮಿಳುನಾಡಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇದು ಮಾಡಿದ್ದೇ ಮೋಸ್ಟ್ಲಿ ಆ ತಮಿಳುನಾಡು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತ ಅನಿಸ್ತದೆ ನಮಗೆ. ಆ ಮಹಿಳೆಯರನ್ನ ಬಡ್ಕಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ಪದ್ಧತಿ ಅಲ್ಲ. ಮತ್ತು ನಿನ್ನೆ ಮಾತಾಡಿದ್ದು ಅಂತರೂ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ಬಹುಶಃ ಯಾರೂ ಕೂಡ ಒಪ್ಪಲಾರ್ದಂಥದ್ದು ಅವ್ರು ಭಾಷಣ ಮಾಡುವಂಥದ್ದು. ಆ ಸ್ಟೇಟ್ಸ್ಮನ್ ಏನಿತ್ತು, ವಾಜಪೇಯಿ ಅವರಿದ್ದರು, ಇಂದಿರಾ ಗಾಂಧಿ ಇದ್ರು, ರಾಜೀವ್ ಗಾಂಧಿ ಅವರಿದ್ರು, ನರಸಿಂಹರಾವ್ ಅವರಿದ್ದರು, ಮನಮೋಹನ್ ಸಿಂಗ್ ಅವರಿದ್ದರು. ಇವರು ಅದನ್ನು ಪೊಲಿಟಿಕಲ್ ಟೂರ್ ಥರ ಒಂದು ಪಕ್ಷದ ಸಮಾವೇಶನ ಮಾತಾಡ್ತಾರಲ್ಲ, ಆ ಥರ ಮಾತಾಡಿದ್ರು ನಿನ್ನೆ ದೇಶವನ್ನು ಉದ್ದೇಶಿಸಿ.
ಪ್ರಧಾನಮಂತ್ರಿಗಳು ಆ ಡೆಕೋರಮನ್ನು ಕಾಯ್ಕೋಬೇಕಾಗಿದೆ. ಕಾನ್ಶಿಯನ್ಸಸ್ ಬಿಲ್ಡಿಂಗ್ ಮಾಡಲಾರ್ದೆ, ದಕ್ಷಿಣ ರಾಜ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾರ್ದೆ, ದಕ್ಷಿಣ ರಾಜ್ಯಗಳಿಗೆ ಬಾಧಕ ಆಗಬಾರ್ದು. ಯಾಕಂದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ನಲ್ಲಿ ನಾವು ಭಾಗವಹಿಸಿದ್ದೀವಿ, GDP ಗ್ರೋತ್ನಲ್ಲಿ ಒಂದು ದಿವಸ ನಾವು ಇದು ಮಾಡಿದ್ದೀವಿ, ಹಣಕಾಸಿನ ಶಿಸ್ತನ್ನು ಇದು ಮಾಡಿದ್ದೀವಿ, ದೇಶಕ್ಕೆ ಕೊಡುಗೆಯನ್ನು ನಾವು ಕೊಟ್ಟಿದ್ದೀವಿ. ನಮಗೆ ನಿರ್ಲಕ್ಷ್ಯ ಮಾಡಿ ಇವತ್ತು ದಿವಸ ನೀವು ಇದು ಮಾಡೋದಾದ್ರೆ ಅದು ಸರಿಯಾಗೋದಿಲ್ಲ. ಇದು ಕಾನ್ಶಿಯನ್ಸಸ್ ಬಿಲ್ಡ್ ಮಾಡಲಾರ್ದಕ್ಕೆ ಇವತ್ತು ದಿವಸ ತಮ್ಮ ಒಂದು ಸರ್ವಾಧಿಕಾರ ಧೋರಣೆ ಏನು ಮಾಡಿದ್ರಲ್ಲ ಇವರು, ಆ ಧೋರಣೆಯಿಂದ ಅವರು ಸೋಲನ್ನು ಅನುಭವಿಸ್ಬೇಕಾಗುತ್ತೆ. ಸುಮ್ಮನೆ ಆಗಲ್ಲ ಜನಕ್ಕೆ. ಅಂದರೆ ಕಾಂಗ್ರೆಸ್ಗೆ ನಾಳೆ ಇದನ್ನು ಬಿಟ್ಟಿದ್ದು ಒಂದು ದಕ್ಷಿಣ ರಾಜ್ಯದ ವಿರೋಧಿ ಆಗಬೇಕಾಗಿತ್ತ? GDP ಕೊಡುಗೆ ಕೊಡೋರು ಯಾರು? ನಾವು. ಡಿಸಿಪ್ಲಿನ್ ತಂದವ್ರು ಯಾರು? ಫ್ಯಾಮಿಲಿ ಪ್ಲಾನಿಂಗು ನಾವು. ಮತ್ತು ನೀವು ಬರೀ ಕೇವಲ ಜನಸಂಖ್ಯೆ ಆಧಾರ ಮೇಲೆ ನೀವು ಹೊಡ್ಕೊಂಡು ಹೋಗಿ ನಾಳೆ ನೀವು ಉತ್ತರ ಭಾರತ ನೀವು ಮೆಜಾರಿಟಿ ಮಾಡಿಕೊಂಡು ನಮ್ಮ ದಕ್ಷಿಣ ರಾಜ್ಯಗಳನ್ನ ಎಲ್ಲರನ್ನೂ ಕೂಡ ಇವ್ರನ್ನ ನಿರ್ಲಕ್ಷ್ಯ ಮಾಡಿದರೆ ನಮಗೆ ಅನ್ಯಾಯ ಮಾಡಿ ನಡೀತಿತ್ತ? ಅದು ಅದಾಗೋದಿಲ್ಲ. ಅದು ಸರ್ ರಾಜಣ್ಣವರು CM ಅವರು ಅಸಹಾಯಕರಾಗಿದ್ದಾರೆ. ಯಾರು? ಬೆಂಬಲಿಗರನ್ನೆಲ್ಲ ಒಂದ್ ಕಡೆ ಎಲ್ಲೋ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ನಮ್ಮ CM ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ CM ಅವರು ಭಾಳ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತಿರ್ತದೆ. ಪಕ್ಷದ ಶಿಸ್ತನ್ನು ಕಾಪಾಡುವಂಥ ದಿಶೆಯಲ್ಲಿ ಇವತ್ತು ಹೊಸ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ಅದೇ ಪಕ್ಷದ ನೋಡಿ ಶಿಸ್ತು ಮುಖ್ಯ. ಪಕ್ಷದ ಶಿಸ್ತು ಮೇಲೆ ಇವತ್ತು ದಿವಸ ಯಾರೇ ಇರ್ಬೋದು, ನಾಳೆ ನಂದೇ ತಗೊಳ್ಳಿ, ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ರೆ ನನ್ನ ಮೇಲೂ ಕ್ರಮ ಕೈಗೊಳ್ಬೇಕಾಗ್ತದೆ.